ದರ್ಶನನ್ನ ಸಿಗಾಕ್ಸೋದಕ್ಕೋಸ್ಕರ ಸಂಚು ನಡೆದದ್ಯಾ? ಮಾಫಿ ಸಾಕ್ಷಿ ಬಗ್ಗೆ ಹಿರಿಯ ವಕೀಲರು ಹೇಳೋದೇನು ಗೊತ್ತಾ? ಅವತ್ತು ಪಟ್ಟಣಗೆರೆ ಶೆಡ್ಗೆ ಕಾಲಿಟ್ಟಿದ್ದೇ ಇಟ್ಟಿದ್ದು ದರ್ಶನ್ ಪಾಲಿಗೆ ಕಂಟಕಗಳ ಸರಮಾಲೆಯೇ ಸೃಷ್ಟಿಯಾಗ್ತಿವೆ. ಕಂಬಿ ಹಿಂದೆ ಒದ್ದಾಡ್ತಿರುವಂತಹ ದರ್ಶನ್ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಬಾಸ್ ಬಾಸ್ ಅಂತ ಮೆರೆಸಿದವರೇ ಈಗ ದಾಸನ ಪಾಲಿಗೆ ವಿಲನ್ಗಳಾಗಿದ್ದಾರೆ. ನಿಮಗೋಸ್ಕರ ಪ್ರಾಣ ಕೊಡ್ತೀವಿ ಅಂತ ಒಡನಾಡಿಗಳೇ ದುಶ್ಮನ್ಗಳಾಗಿದ್ದಾರೆ. ದರ್ಶನ್ ಆಪ್ತ A14 ಪ್ರದೂಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಪ್ರದೂಷ್ ಸಲ್ಲಿಸಿರುವ ಅರ್ಜಿಗೆ ಉಳಿದ ಆರೋಪಿಗಳ ಆಕ್ಷೇಪ ಪರಿಗಣಿಸಬೇಕೇ ಬೇಡವೇ ಅನ್ನೋದು ಇನ್ನೊಂದಷ್ಟು ದಿನಗಳಲ್ಲಿ ನಿರ್ಧಾರ ಆಗಲಿದೆ, ಸೋಮವಾರ ಅಂತ ಅನ್ಕೊಳ್ಬಹುದು. ಆದರೆ ಈ ವಿಚಾರ ಕಂಬಿ ಎಣಿಸ್ತಿರೋ ದರ್ಶನ್ಗೆ ನಿದ್ದೆಗೆಡಿಸಿದೆ. ಮಾನಸಿಕ ಹಾಗೂ ದೈಹಿಕವಾಗಿ ಕುಗ್ಗಿರುವ ದರ್ಶನ್ಗೆ ಗಾಯದ ಮೇಲೆ ಬರೆ ಬಿದ್ದಂತಾಗಿದೆ. ಏನಾಗುತ್ತೋ ಏನೋ ಅಂತ ಯಾರ ಜೊತೆಗೂ ಮಾತನಾಡದೆ ಒಬ್ಬೊಂಟಿಯಾಗಿ ಕಾಲವನ್ನ ಕಳೀತಾ ಇದ್ದಾರೆ. ಈ ಬೆನ್ನಲ್ಲೇ ಆರೋಪಿಗಳಾದ ಪ್ರದೂಷ್ ಹಾಗೂ ವಿನಯ್ ಇಬ್ಬರಿಂದ ಮಾಫಿ ಸಾಕ್ಷಿ ಅರ್ಜಿ ಹಿನ್ನೆಲೆ ಈ ಬಗ್ಗೆ ಒಂದಷ್ಟು ಕಡೆಗಳಲ್ಲಿ ಹಿರಿಯ ವಕೀಲ ಶಂಕರಪ್ಪ ವಿವರಣೆಯನ್ನ ನೀಡಿದ್ದು, ಮಾಫಿ ಸಾಕ್ಷಿ ಕಾನೂನಿನ ಭಾಷೆಯಲ್ಲಿ ಆರೋಪಿ ಹಾಗೂ ಸರ್ಕಾರದ ಒಪ್ಪಂದ ಅಂತ ಕೂಡ ಅನ್ನಬಹುದು ಎಂದು ಹೇಳಿದ್ದಾರೆ. ಮಾಫಿ ಸಾಕ್ಷಿ ಅನ್ನುವಂಥದ್ದು ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಮುಂದುವರೆದು ಮಾತನಾಡಿರುವಂತಹ ಹಿರಿಯ ವಕೀಲ ಶಂಕರಪ್ಪ, ಮಾಫಿ ಸಾಕ್ಷಿ ಅನ್ನುವಂಥದ್ದು ಇತ್ತೀಚೆಗೆ ಟ್ರೆಂಡ್ ಆಗ್ಬಿಟ್ಟಿದೆ. ಮಾಫಿ ಸಾಕ್ಷಿ ವಿಚಾರದಲ್ಲಿ ಕಾನ್ಫರೆನ್ಸಿ ಕೂಡ ನಡೀಬಹುದು. ಮಾಫಿ ಸಾಕ್ಷಿಯನ್ನ ಆರೋಪಿಯ ಹೇಳಿಕೆಯ ಕ್ರೆಡಿಬಿಲಿಟಿ ಮೇಲೆ ನಿರ್ಧಾರ ಮಾಡಲಾಗ್ತದೆ. ಕೋರ್ಟ್ ಪ್ರಾಸಿಕ್ಯೂಷನ್ ಡಿಫೆನ್ಸ್ ಆರೋಪಿಯ ಹೇಳಿಕೆ ಆಲಿಸಿ ನಿರ್ಧಾರ ಮಾಡುತ್ತೆ. ವೈಯಕ್ತಿಕ ಕಾರಣ, ರಾಜಕೀಯ ಕೆಲವೊಂದು ಒತ್ತಡ ಆಮಿಷದಿಂದ ಮಾಫಿ ಸಾಕ್ಷಿಯಾಗಿರುವ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಮಾಫಿ ಸಾಕ್ಷಿಯನ್ನ ಪರಿಗಣನೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ. ಈ ಕೇಸ್ನಲ್ಲಿ ದರ್ಶನ್ ಅವರನ್ನ ಸಿಕ್ಕಾಕ್ಸೋದಕ್ಕೋಸ್ಕರ ಸಂಚು ಕೂಡ ನಡೆದಿರಬಹುದು. ಆರೋಪಿಗಳ ಭಿನ್ನಾಭಿಪ್ರಾಯ ಸ್ಫೋಟ ಆಗಿ ಈ ಥರ ಆಗಿರಬಹುದು. ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿ ಅನ್ನೋದು ಸರ್ಕಾರ ಹಾಗೂ ಆರೋಪಿಯ ಮಧ್ಯೆ ಒಂದು ಒಪ್ಪಂದ ಇದ್ದಂತೆ. ಪೊಲೀಸರು ಮಾಫಿ ಸಾಕ್ಷಿಯಾಗಿ ಮಾಡಿ ಹೊರಗಡೆ ಬರಬಹುದು ಅಂತ ಹೇಳಿರಬಹುದು. ಇಷ್ಟು ದಿನ ಪೊಲೀಸರ ವಿರುದ್ಧ ಹೇಳಿಕೆ ನೀಡಿದವರು ಈಗ ಪೊಲೀಸರ ಪರವೇ ಹೇಳಿಕೆ ನೀಡಬೇಕು. ಹೀಗಾಗಿ ಕೋರ್ಟ್ ಮಾಫಿ ಸಾಕ್ಷಿ ಹೇಳೋರ ಬಗ್ಗೆ ಕ್ರೆಡಿಬಿಲಿಟಿ ಗಮನಿಸುತ್ತೆ. ಮಾಫಿ ಸಾಕ್ಷಿ ಹೇಳಿಕೆ ಸುಳ್ಳು ಅಂತ ಆದರೆ ಅದಕ್ಕೆ ತಕ್ಕ ಕ್ರಮ ಕೂಡ ಆಗುತ್ತೆ ಅಂತ ಹಿರಿಯ ವಕೀಲ ಶಂಕರಪ್ಪ ವಿವರಣೆಯನ್ನು ಮಾಡಿದ್ದಾರೆ. ಇನ್ನು ಮಾಫಿ ಸಾಕ್ಷಿ ಆಗ್ತಿದ್ದಂತೆ ಪ್ರದೂಷ್ಗೆ ಭಯ ಶುರುವಾಗಿದೆ. ದರ್ಶನ್ ಇರೋ ಸೆಲ್ಗೆ ಹೋದರೆ ಗಲಾಟೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಪ್ರದೂಷ್ಗೆ ಭದ್ರತೆ ಹೆಚ್ಚಿಸಲಾಗಿದೆ. ನಿನ್ನೆ ವಿಚಾರಣೆ ಮುಗಿದ ಬಳಿಕ ಸೆಲ್ ಬದಲಾವಣೆ ಮಾಡಲಾಗಿದೆ. ಕೋರ್ಟ್ ವಿಚಾರಣೆ ಬಳಿಕ ಶಿಫ್ಟ್ ಮಾಡಿ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಊಹಿಸಲಾಗದ ಟ್ವಿಸ್ಟ್ ಸಿಗ್ತಿವೆ. ಮುಂದೆ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ.